ನಮಸ್ಕಾರ ಗೆಳೆಯರಿ. ಈ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಲಿರುವಂತಹ ಇಂಪಾರ್ಟೆಂಟ್ ಶೇರುಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಜೊತೆಗೆ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಇಂಪಾರ್ಟೆಂಟ್ ಸುದ್ದಿಗಳು ಕೂಡ ಇದ್ದಾವೆ. ಆ ಸುದ್ದಿಗಳನ್ನು ಕೂಡ ತಿಳ್ಕೊಳ್ಳೋಣ. ಆಸ್ ಯೂಶುವಲ್ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ, ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ, ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ, ಇದ್ರ ಬಗ್ಗೆ ಕೂಡ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ನೀವೇನಾದ್ರೂ ಇಲ್ಲಿವರೆಗೂ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಕೌಂಟ್ ಗಳನ್ನ ಫಾಲೋ ಮಾಡ್ತಿಲ್ಲ ಅಂದ್ರೆ ಎರಡರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಎರಡನ್ನು ಸಹ ಫಾಲೋ ಮಾಡಿ. ಯೂಟ್ಯೂಬ್ ಅಲ್ಲಿ ಏನಾದ್ರೂ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ಲಿಕ್ಕೆ ಸಮಸ್ಯೆಗಳಾದ್ರೆ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಅಲ್ಲಿ ನಿಮಗೆ ಅಪ್ಡೇಟ್ ಗಳು ಸಿಗುತ್ತೆ. ಹಾಗಾಗಿ ಮಿಸ್ ಮಾಡದೆ ಎರಡನ್ನು ಕೂಡ ಫಾಲೋ ಮಾಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ಮೊದಲಿಗೆ ನಿನ್ನೆ ವಿಡಿಯೋದಲ್ಲಿ ಒಂದು ಸುದ್ದಿಯನ್ನ ಕವರ್ ಮಾಡಿದ್ದೆ. ಇರಾನ್ ಸ್ಟ್ರೈಟ್ ಆಫ್ ಹಾರ್ಮುಜ್ ಅಲ್ಲಿ ಶಿಪ್ ಗಳಿಗೆ ಚಾರ್ಜ್ ಮಾಡುವಂತ ಅಪ್ಡೇಟ್ ಅನ್ನ ಕೊಟ್ಟಿರೋ ಬಗ್ಗೆ. ಇಂಡಿಯಾ ಕೂಡ ಈ ಸರ್ವಿಸ್ ಫೀಸ್ ನ ಪೇ ಮಾಡುತ್ತಾ ಅಂತ ಸುದ್ದಿಗಳು ಬರ್ತಿದಾವೆ. ಬಟ್ ಇರಾನ್ ಸಿಗ್ನಲ್ಸ್ ಕನ್ಸೆಷನ್ಸ್ ಫಾರ್ ಫ್ರೆಂಡ್ಲಿ ನೇಷನ್ಸ್ ಅಂತಾನು ಕೂಡ ಸುದ್ದಿ ಇದೆ. ಅಂದ್ರೆ ಭಾರತ ಅಮೆರಿಕ ಎಷ್ಟೇ ರೆಸ್ಟ್ರಿಕ್ಷನ್ ಗಳನ್ನ ಹಾಕಿದ್ರು ಕೂಡ ಈ ಹಿಂದೆ ಕೂಡ ಇರಾನ್ ಜೊತೆಗಿನ ಸಂಬಂಧಗಳನ್ನೇನು ಕಳೆದುಕೊಂಡಿರಲಿಲ್ಲ. ಹಾಗಾಗಿ ಫ್ರೆಂಡ್ಲಿ ನೇಷನ್ ತರನೇ ಇದೆ. ಹಾಗಾಗಿ ಮೇ ಬಿ ಕನ್ಸೆಷನ್ ಸಿಗಬಹುದು ಅಂತ ಸುದ್ದಿಗಳು ಬರ್ತಾ ಇದಾವೆ. ನೋಡೋಣ. ಬಟ್ ಅದ್ರ ಬಗ್ಗೆ ಏನಂತ ಅಫಿಷಿಯಲ್ ಅನೌನ್ಸ್ಮೆಂಟ್ ಗಳು ಬರೋದಿಲ್ಲ, ಕಾದು ನೋಡ್ಬೇಕು. ಇನ್ನು ನಮ್ಮ ಮಾರ್ಕೆಟ್ ಗೆ ಒಂದು ಇಂಪಾರ್ಟೆಂಟ್ ಹಾಗೂ ಒಳ್ಳೆ ಸುದ್ದಿ ಬರ್ತಾ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ನೀವು ಇಲ್ಲಿ ನೋಡಬಹುದು, India emerging as contrarian bet as TSMC, Samsung, SK Hynix drive 72% of emerging market rally. DSP ಮ್ಯೂಚುವಲ್ ಫಂಡ್ ಈ ಮೂರೇ ಕಂಪನಿಗಳು ಆಲ್ಮೋಸ್ಟ್ 72% ರ್ಯಾಲಿಯನ್ನ ಕೊಟ್ಟಿದ್ದಾವೆ ಎಮರ್ಜಿಂಗ್ ಮಾರ್ಕೆಟ್ಸ್ ಅಲ್ಲಿ. ಅಂದ್ರೆ ಅದು ಕೊರಿಯಾ ಮಾರ್ಕೆಟ್ ಆಗ್ಬೋದು ಅಥವಾ ತೈವಾನ್ ಮಾರ್ಕೆಟ್ ಆಗ್ಬೋದು. AI ಹಾಗೂ ಸೆಮಿಕಂಡಕ್ಟರ್ ಕಾರಣಕ್ಕೆ ಈಗ ಭಾರತದ ಮಾರ್ಕೆಟ್ ಆಸ್ ಎ ಕಾಂಟ್ರಾರಿಯನ್ ವ್ಯೂ ತರ ಕಾಣ್ತಿದೆ ಎಮರ್ಜಿಂಗ್ ಮಾರ್ಕೆಟ್ ಗಳಲ್ಲಿ ಅನ್ನೋಂತ ಅಪ್ಡೇಟ್ ಅನ್ನ TSP ಮ್ಯೂಚುವಲ್ ಫಂಡ್ ಕೊಡ್ತಾ ಇದೆ. ಇದಕ್ಕೆ ಸಪೋರ್ಟ್ ಮಾಡೋ ರೀತಿನೇ ಕೆಲವೊಂದು ಸುದ್ದಿಗಳಿದ್ದಾವೆ. ನೀವು ಇಲ್ಲಿ ನೋಡಬಹುದು. ಫೈನಾನ್ಷಿಯಲ್, ಕನ್ಸ್ಟ್ರಕ್ಷನ್, ಕನ್ಸ್ಯೂಮರ್ ಸರ್ವಿಸಸ್ ಲೀಡ್ FII ಬೈಯಿಂಗ್ ಇನ್ ಸೆಕೆಂಡ್ ಹಾಫ್ ಆಫ್ ಜೂನ್ ಅಲ್ಲಿ ಈ ಸೆಕ್ಟರ್ ಗಳಲ್ಲಿ ಬೈಯಿಂಗ್ ಇಂಟ್ರೆಸ್ಟ್ ನೋಡ್ಲಿಕ್ಕೆ ಸಿಕ್ಕಿದೆ. FIS ಕಡೆಯಿಂದ 14,100 ಕೋಟಿ ಹೂಡಿಕೆ ಫೈನಾನ್ಷಿಯಲ್, ಕನ್ಸ್ಟ್ರಕ್ಷನ್, ಕನ್ಸ್ಯೂಮರ್ ಸರ್ವಿಸಸ್, ಕನ್ಸ್ಯೂಮರ್ ಡ್ಯೂರಬಲ್ಸ್, ರಿಯಾಲಿಟಿ ಅಂಡ್ ಹೆಲ್ತ್ ಕೇರ್ ಸೆಕ್ಟರ್ ಗೆ ಬಂದಿದೆ. ಹಾಗಾಗಿ ಮಾರ್ಕೆಟ್ಸ್ ಕೂಡ ಎಸ್ಪೆಷಲಿ ಲಾಸ್ಟ್ 2 ವೀಕ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಈವನ್ ನಮಗೆ ಹೆಡ್ಲೈನ್ ಇಂಡೈಸಸ್ ಗಳಲ್ಲಿ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಬರದೇ ಇರಬಹುದು, ಬಟ್ ಆರ್ಡರ್ ಇಂಡೈಸಸ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಅದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಈ ರೀತಿಯ ಬೆಳವಣಿಗೆಗಳು. ಇದು ಖಂಡಿತ ಮಾರ್ಕೆಟ್ಗೆ ಒಳ್ಳೆ ಸುದ್ದಿನೇ. ನೋಡೋಣ ಈ ವಾರ ಕೂಡ ಅದೇ ರೀತಿ ಪರ್ಫಾರ್ಮೆನ್ಸ್ ಮುಂದುವರಿಯುತ್ತಾ ಅಂತ. ನೆಕ್ಸ್ಟ್ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೋದಾದ್ರೆ ಅದಾನಿ ಗ್ರೂಪ್ ಇವತ್ತು ಫೋಕಸ್ ಅಲ್ಲಿರುತ್ತೆ. ಕಾರಣ ನೋಡಬಹುದು, 2,500 ಕೋಟಿ ಮೊತ್ತದ ಮಿಸೈಲ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಅನ್ನು ಮಧ್ಯಪ್ರದೇಶದಲ್ಲಿ ಬಿಲ್ಡ್ ಮಾಡುವ ಬಗ್ಗೆ ಕಂಪನಿ ಅನೌನ್ಸ್ಮೆಂಟ್ ಮಾಡಿದೆ. ನೋಡಬಹುದು, ದ ಪ್ಲಾಂಟ್ ವಿಲ್ ಇನ್ಕ್ಲೂಡ್ ಎ ಮಿಸೈಲ್ ಕಾಂಪ್ಲೆಕ್ಸ್, ಎ ಕಾಂಪೋಸಿಟ್ ಪ್ರೊಪೆಲೆಂಟ್ ಕಾಂಪ್ಲೆಕ್ಸ್ ಅಂಡ್ TNT ಕಾಂಪ್ಲೆಕ್ಸ್. ಈ 3 ಕಾಂಪ್ಲೆಕ್ಸ್ ಗಳನ್ನ ಹೊಂದಿರುತ್ತೆ ಅನ್ನುವಂತ ಅಪ್ಡೇಟ್ ಅನ್ನ ಕೊಟ್ಟಿದೆ. ಈ ಸದ್ಯ ಕಾರಣಕ್ಕೆ ಅದಾನಿ ಗ್ರೂಪ್ ಫೋಕಸ್ ಅಲ್ಲಿರುತ್ತೆ. ಎಸ್ಪೆಷಲಿ ಅದಾನಿ ಗ್ರೂಪ್ ನ ಡಿಫೆನ್ಸ್ ಆರ್ಮ್ ಲಿಸ್ಟ್ ಆಗಿಲ್ಲ. ಇದು ಅದಾನಿ ಎಂಟರ್ಪ್ರೈಸಸ್ ನ ಅಡಿ ಬರುವಂತ ಕಂಪನಿ. ಹಾಗಾಗಿ ಅದಾನಿ ಎಂಟರ್ಪ್ರೈಸಸ್ ಅನ್ನ ವಾಚ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಅದಾನಿ ಎಂಟರ್ಪ್ರೈಸಸ್ ಫ್ಲಾಗ್ಶಿಪ್ ಕಂಪನಿ ಅದಾನಿ ಗ್ರೂಪ್. ಏನ್ ಅದಾನಿ ಗ್ರೂಪ್ ನ ಎಲ್ಲ ಕಂಪನಿಗಳಿದಾವೆ ಡೈರೆಕ್ಟ್ ಆಗಿ ಲಿಂಕ್ಡ್ ಆಗಿರುವಂತ ಕಂಪನಿ ಅದಾನಿ ಎಂಟರ್ಪ್ರೈಸಸ್. ಹಾಗಾಗಿ ಸ್ಟಾಕ್ ಅನ್ನ ವಾಚ್ ಮಾಡಬೇಕಾಗುತ್ತೆ. ಏನಾದ್ರೂ ರಿಯಾಕ್ಷನ್ ಬರುತ್ತಾ ಈ ಸುದ್ದಿಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ಅಂತ. ಇನ್ನು ಎಸ್ ಬ್ಯಾಂಕ್ ಇವತ್ತು ಫೋಕಸ್ ಅಲ್ಲಿ ಇರುತ್ತೆ. ಕಂಪನಿ Q1 ಬಿಸಿನೆಸ್ ಅಪ್ಡೇಟ್ ಅನ್ನ ಕೊಟ್ಟಿದೆ. ಅಡ್ವಾನ್ಸಸ್ ನೋಡಬಹುದು, 18% ರೈಸ್ ಆಗಿ 2.85 ಲಕ್ಷ ಕೋಟಿ ತಲುಪಿದೆ. ಈಗ ಡೆಪಾಸಿಟ್ಸ್ ಕೂಡ 14% ರೈಸ್ ಆಗಿದೆ. ಅಂದ್ರೆ ಕಂಪನಿ ಏನು ರಿಸಲ್ಟ್ ಗೆ ಮುಂಚೆ ಬಿಸಿನೆಸ್ ಅಪ್ಡೇಟ್ಸ್ ಅನ್ನ ಕೊಟ್ಟಿದೆ, ಚೆನ್ನಾಗಿದೆ. ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ಇದು ರಿಸಲ್ಟ್ ರಿಲೀಸ್ ಆಗೋದಕ್ಕೆ ಮುಂಚೆ ಬಂದಿರುವಂತ ಟ್ರೇಲರ್. ನೋಡೋಣ ಟ್ರೇಲರ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ. ಆಮೇಲೆ ಮುಂದೆ ಒಂದಿನ ರಿಸಲ್ಟ್ ಕೂಡ ಬರುತ್ತೆ. ರಿಸಲ್ಟ್ ಯಾವ ರೀತಿ ಇರುತ್ತೆ ಅದೆಲ್ಲ ಗೊತ್ತಾಗುತ್ತೆ. ಇನ್ನು ಮುಂದುವರಿಯ ಮುಂಚೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ನ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಸಂಪರ್ಕ ಮಾಡಬಹುದು. ಬಟ್ ಕಂಡೀಷನ್ ಒಂದೇ, ನೀವು ನಮ್ಮ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರಬೇಕು. ಹಾಗಾಗಿ ಡಿಸ್ಕ್ರಿಪ್ಷನ್ ಇರುವಂತಹ ಲಿಂಕ್ ಅನ್ನ ಬಳಸಿಕೊಂಡು ಅಕೌಂಟ್ ಅನ್ನು ಓಪನ್ ಮಾಡಿಕೊಂಡು ಸಂಪರ್ಕ ಮಾಡಬಹುದು. ಇನ್ನು ಸುಪ್ರಿಯಾ ಲೈಫ್ ಸೈನ್ಸಸ್ ಲಿಮಿಟೆಡ್ ಫೋಕಸ್ ಅಲ್ಲಿ ಇರುತ್ತೆ ಇವತ್ತು. ಕಾರಣ ಕಂಪನಿಯ ಜನರಲ್ ಮ್ಯಾನೇಜರ್ ಮೇಲೆ ಕಸ್ಟಮ್ಸ್ ಡಿಪಾರ್ಟ್ಮೆಂಟ್ ಇನ್ವೆಸ್ಟಿಗೇಷನ್ ಶುರು ಮಾಡಿದೆ. ಎಕ್ಸ್ಪೋರ್ಟ್ ಟ್ರಾನ್ಸಾಕ್ಷನ್ ಲ್ಯಾಪ್ಸಸ್ ಗೆ ಸಂಬಂಧಪಟ್ಟಂತೆ ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಒಳ್ಳೆ ಸುದ್ದಿ ಏನಲ್ಲ, ಸ್ಟಾಕ್ ಅನ್ನು ವಾಚ್ ಮಾಡಬಹುದು. ಏನಾದರೂ ರಿಯಾಕ್ಷನ್ ಇರುತ್ತೆ ಈ ಸುದ್ದಿಗೆ ಅಂತ. ನಂತರ ಏಸ್ತರ್ DM ಹೆಲ್ತ್ ಕೇರ್ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ತನ್ನ ನೇಮನ ರೀನೇಮ್ ಮಾಡ್ಕೊಳ್ಳುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ. ಏಸ್ತರ್ DM ಕ್ವಾಲಿಟಿ ಕೇರ್ ಅಂತ. ಈ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿ ಇರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು. ಇನ್ನು ಶಕ್ತಿ ಪಂಪ್ಸ್ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿಗೆ ಮಹಾರಾಷ್ಟ್ರ ಎಲೆಕ್ಟ್ರಿಸಿಟಿ ಡಿಸ್ಟ್ರಿಬ್ಯೂಷನ್ ಕಂಪನಿಯಿಂದ 354 ಕೋಟಿ ಆರ್ಡರ್ ಸಿಕ್ಕಿದೆ. ಈ ಆರ್ಡರ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಶಕ್ತಿ ಪಂಪ್ಸ್ ಅನ್ನ ವಾಚ್ ಮಾಡಬಹುದು. ಈ ಸುದ್ದಿ ಎಷ್ಟರ ಮಟ್ಟಿಗೆ ಸ್ಟಾಕ್ ಅಲ್ಲಿ ಇಂಪ್ಯಾಕ್ಟ್ ಮಾಡುತ್ತೆ ಅಂತ.
ಇನ್ನು ಲಕ್ಸ್ ಇಂಡಸ್ಟ್ರೀಸ್ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ 350 ಕೋಟಿ ಕ್ಯಾಪೆಕ್ಸ್ ಅನೌನ್ಸ್ ಮಾಡಿದೆ. ವೆಸ್ಟ್ ಬೆಂಗಾಲ್ ಅಲ್ಲಿ ತನ್ನ ಕೆಪಾಸಿಟಿ ಎಕ್ಸ್ಪಾನ್ಷನ್ ಮಾಡ್ಕೊಳ್ಳೋಕೆ ಹೊರಟಿದೆ. 350 ಕೋಟಿ ಅಲ್ಲ 450 ಕೋಟಿ ಕ್ಯಾಪೆಕ್ಸ್ ಅನೌನ್ಸ್ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಎಲ್ಲ ಇರುತ್ತೆ. ವಾಚ್ ಮಾಡಬಹುದು ಲಕ್ಸ್ ಇಂಡಸ್ಟ್ರೀಸ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಇವತ್ತು ಈ ಸುದ್ದಿಗೆ ಅಂತ. ಇನ್ನು ಓಸ್ವಾಲ್ ಪಂಪ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಗೆ 236 ಕೋಟಿ ಪ್ರಾಜೆಕ್ಟ್ ಸಿಕ್ಕಿದೆ. ಅಗೇನ್ ಸೇಮ್ ಮಹಾರಾಷ್ಟ್ರ ಎಲೆಕ್ಟ್ರಿಸಿಟಿ ಡಿಸ್ಟ್ರಿಬ್ಯೂಷನ್ ಕಂಪನಿಯಿಂದಾನೆ ಓಸ್ವಾಲ್ ಪಂಪ್ಸ್ಗೂ ಕೂಡ ಆರ್ಡರ್ ಸಿಕ್ಕಿದೆ. ಅಂದ್ರೆ ಶಕ್ತಿ ಪಂಪ್ಸ್ ಕೂಡ ಅಲ್ಲಿಂದಾನೆ ಸಿಕ್ಕಿರುವಂತಹ ಆರ್ಡರ್, ಓಸ್ವಾಲ್ ಪಂಪ್ಸ್ಗೂ ಕೂಡ ಅಲ್ಲಿಂದಾನೆ ಸಿಕ್ಕಿರುವಂತದ್ದು. ಈ ಎರಡು ಸ್ಟಾಕ್ ಗಳು ಆರ್ಡರ್ ಕಾರಣಕ್ಕೆ ಫೋಕಸ್ ಅಲ್ಲಿ ಇರ್ತವೆ. ಓಸ್ವಾಲ್ ಪಂಪ್ಸ್ ಅನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಇವತ್ತು ಮಾರ್ಕೆಟ್ ರಿಯಾಕ್ಷನ್ ಈ ಸುದ್ದಿಗೆ ಅಂತ. ಇನ್ನು SJVN ಲಿಮಿಟೆಡ್ ಸುದ್ದಿಲಿರುತ್ತೆ. ಕಾರಣ ನಿನ್ನೆ ನರೇಂದ್ರ ಮೋದಿ ಅವರು 1000 ಮೆಗಾವ್ಯಾಟ್ ಸಾಮರ್ಥ್ಯದ ಬಿಕಾನೇರ್ ಸೋಲಾರ್ ಪವರ್ ಪ್ರಾಜೆಕ್ಟ್ ಅನ್ನ ಓಪನ್ ಮಾಡಿದ್ದಾರೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಎಲ್ಲ ಇರುತ್ತೆ. SJVN ಅನ್ನು ಕೂಡ ವಾಚ್ ಮಾಡಬಹುದು. ಇನ್ನು ಎನ್ವಿರೋ ಇನ್ಫ್ರಾ ಇಂಜಿನಿಯರ್ಸ್ ಕೂಡ ಸುದ್ದಿಲಿರುತ್ತೆ. ಉತ್ತರ ಪ್ರದೇಶದಿಂದ ಕಂಪನಿ 130 ಕೋಟಿ ಮೊತ್ತದ LOA ಪಡ್ಕೊಂಡಿದೆ, ಲೆಟರ್ ಆಫ್ ಅಕ್ಸೆಪ್ಟೆನ್ಸ್. ಈ ಆರ್ಡರ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಎಲ್ಲ ಇರುತ್ತೆ. ಎನ್ವಿರೋ ಇನ್ಫ್ರಾ ಇಂಜಿನಿಯರ್ಸ್ ಅನ್ನು ಕೂಡ ವಾಚ್ ಮಾಡಬಹುದು. ಈ ಸುದ್ದಿ ಎಷ್ಟರ ಮಟ್ಟಿಗೆ ಸ್ಟಾಕ್ ಅಲ್ಲಿ ಇಂಪ್ಯಾಕ್ಟ್ ಮಾಡುತ್ತೆ ಅಂತ. ಇನ್ನು ಕ್ವಾಲಿಟಿ ಪವರ್ ಕೂಡ ಸುದ್ದಿಲಿರುತ್ತೆ. ಮೊನ್ನೆ ಒಂದು ಸುದ್ದಿಯನ್ನ ಕವರ್ ಮಾಡಿದ್ದೆ ಕಂಪನಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಆರ್ಡರ್ ಸಿಕ್ಕಿರೋ ಬಗ್ಗೆ. ಇಟಾಚಿ ಎನರ್ಜಿಯಿಂದ ಕಂಪನಿಗೆ 15 ಕೋಟಿ ಮೊತ್ತದ ಆರ್ಡರ್ ಸಿಕ್ಕಿದೆ. ಈ ಆರ್ಡರ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಕ್ವಾಲಿಟಿ ಪವರ್ ಅನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಅಂತ. ಇನ್ನು ಬ್ಯಾಂಕ್ ಆಫ್ ಬರೋಡಾ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಮೇಲೆ RBI 63 ಲಕ್ಷ ಫೈನ್ ಹಾಕಿದೆ. ಕಾಂಟ್ರಾಕ್ಟ್ ಮಾಡ್ಕೊಂಡಿರೋದಕ್ಕಿಂತ ಜಾಸ್ತಿ ಇಂಟ್ರೆಸ್ಟ್ ಹಾಕಿರೋದಕ್ಕೆ, ಜೊತೆಗೆ KYC ರೆಕಾರ್ಡ್ಸ್ ಅನ್ನ ಲೇಟ್ ಆಗಿ ಸಬ್ಮಿಟ್ ಮಾಡಿರೋದಕ್ಕೆ 63 ಲಕ್ಷ ಫೈನ್ ಹಾಕಿದೆ. ಈ ಸುದ್ದಿ ಕಾರಣಕ್ಕೆ ಬ್ಯಾಂಕ್ ಆಫ್ ಬರೋಡಾ ಫೋಕಸ್ ಅಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು. ಇನ್ನು PTC ಇಂಡಿಯಾ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ NTPC ರಿನ್ಯೂವಬಲ್ ಎನರ್ಜಿ ಜೊತೆ ಪವರ್ ಪರ್ಚೇಸ್ ಅಗ್ರಿಮೆಂಟ್ ಅನ್ನು ಮಾಡ್ಕೊಂಡಿದೆ. 1200 ಮೆಗಾವ್ಯಾಟ್ ಸೋಲಾರ್ ಪವರ್ ಪರ್ಚೇಸ್ ಅನ್ನು ಮಾಡುವಂತ ಅಗ್ರಿಮೆಂಟ್ ಇದು. ಈ ಅಗ್ರಿಮೆಂಟ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಇದನ್ನು ಸಹ ವಾಚ್ ಮಾಡಬಹುದು. ಇನ್ನು ITL ಲಿಮಿಟೆಡ್ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ KR ಪುರಂ ಅಲ್ಲಿ ಇರುವಂತಹ ತನ್ನ ಪ್ರಾಪರ್ಟಿಯನ್ನ ಮಾರಾಟ ಮಾಡುವಂತ ನಿರ್ಧಾರವನ್ನು ಮಾಡಿದೆ. 21 ಎಕರೆ ಲ್ಯಾಂಡ್ ಅನ್ನ ಮಾರಾಟ ಮಾಡುತ್ತಿದೆ. ಅಲ್ಲಿಂದ ಬರುವಂತ ಹಣವನ್ನ ಕಂಪನಿ ತನ್ನ ಡೆಟ್ ರಿಪೇಮೆಂಟ್ ಗೆ ಬಳಸುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ITL ಲಿಮಿಟೆಡ್ ಅನ್ನು ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಅಂತ. ಏನು ಪ್ರೆಸ್ಟೀಜ್ ಎಸ್ಟೇಟ್ಸ್ ಪ್ರಾಜೆಕ್ಟ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ಅಡ್ವೆಂಟ್ ಕನ್ವೆನ್ಷನ್ಸ್ ಅಂಡ್ ಹೋಟೆಲ್ಸ್ ಇಂಟರ್ನ್ಯಾಷನಲ್ ಅಲ್ಲಿ 50% ಸ್ಟೇಕ್ ತಗೊಳ್ಳುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ. ಅಂದ್ರೆ ಮುಂಬೈಯಲ್ಲಿ ಒಂದು ಪ್ರಾಜೆಕ್ಟ್ ಅನ್ನ ಜಾಯಿಂಟ್ಲಿ ಡೆವಲಪ್ ಮಾಡ್ಲಿಕ್ಕೆ ಸುಮಾರು 4500 ಕೋಟಿ ಗ್ರಾಸ್ ಡೆವಲಪ್ಮೆಂಟ್ ವ್ಯಾಲ್ಯೂ ಇರುವಂತಹ ಪ್ರಾಜೆಕ್ಟ್. ಇದರಲ್ಲಿ 50% ಸ್ಟೇಕ್ ಅನ್ನ ತಗೊಳ್ಳುವಂತ ಅನೌನ್ಸ್ಮೆಂಟ್ ಮಾಡಿದೆ 204 ಕೋಟಿಗೆ. ಈ ಅಕ್ವಿಸಿಷನ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಪ್ರೆಸ್ಟೀಜ್ ಎಸ್ಟೇಟ್ಸ್ ಅನ್ನ ವಾಚ್ ಮಾಡಬಹುದು. ಈ ಸುದ್ದಿ ಎಷ್ಟರ ಮಟ್ಟಿಗೆ ಸ್ಟಾಕ್ ಅಲ್ಲಿ ಇಂಪ್ಯಾಕ್ಟ್ ಮಾಡುತ್ತೆ ಅಂತ. HDFC ಬ್ಯಾಂಕ್ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಬಿಸಿನೆಸ್ ಅಪ್ಡೇಟ್ಸ್ ಅನ್ನ ರಿಲೀಸ್ ಮಾಡಿದೆ. ನೋಡಬಹುದು HDFC ಬ್ಯಾಂಕ್ in focus after Q1 shows strongest loan growth in 5 quarters. 5 ಕ್ವಾರ್ಟರ್ಸ್ ಅಲ್ಲೇ ಸ್ಟ್ರಾಂಗೆಸ್ಟ್ ಲೋನ್ ಗ್ರೋತ್ ಅನ್ನ ರಿಪೋರ್ಟ್ ಮಾಡ್ತಾ ಇದೆ ಕಂಪನಿ. ಈ ಸುದ್ದಿ ಕಾರಣಕ್ಕೆ HDFC ಬ್ಯಾಂಕ್ ಫೋಕಸ್ ಅಲ್ಲಿರುತ್ತೆ. ಸ್ಟಾಕ್ ಅನ್ನು ವಾಚ್ ಮಾಡಬಹುದು. ಇನ್ನು ಕೋಟಕ್ ಮಹೀಂದ್ರಾ ಬ್ಯಾಂಕ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಅಗೇನ್ ಇದು ಕೂಡ ಬಿಸಿನೆಸ್ ಅಪ್ಡೇಟ್ಸ್ ಅನ್ನ ರಿಲೀಸ್ ಮಾಡಿದೆ. ಮೇಲ್ನೋಟಕ್ಕಂತೂ ಬಿಸಿನೆಸ್ ಅಪ್ಡೇಟ್ಸ್ ಚೆನ್ನಾಗಿ ಕಾಣ್ತಿದ್ದಾವೆ. ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ಇನ್ನು ವೇದಾಂತ ಪವರ್ ಕೂಡ ಬಿಸಿನೆಸ್ ಅಪ್ಡೇಟ್ಸ್ ಅನ್ನ ರಿಲೀಸ್ ಮಾಡಿದೆ. ಪವರ್ ಸೆಲ್ 38% ರೈಸ್ ಆಗಿರೋ ಬಗ್ಗೆ ಅಪ್ಡೇಟ್ ಅನ್ನು ಕೊಟ್ಟಿದೆ. ಪ್ಲಾಂಟ್ ಅವೈಲಬಿಲಿಟಿ ಫ್ಯಾಕ್ಟರ್ ಕೂಡ ಇಂಪ್ರೂವ್ ಆಗಿದೆ. ಈ ಸುದ್ದಿ ಕಾರಣಕ್ಕೆ ವೇದಾಂತ ಪವರ್ ಕೂಡ ಫೋಕಸ್ ಅಲ್ಲಿರುತ್ತೆ. ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು. ಇನ್ನು ಡೈಮಂಡ್ ಪವರ್ ಇನ್ಫ್ರಾ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿಗೆ ಹೈದರಾಬಾದ್ ಡೇಟಾ ಸೆಂಟರ್ಸ್ ಇಂದ 435 ಕೋಟಿ ಮೊತ್ತದ ಕೇಬಲ್ಸ್ ಅನ್ನು ಸಪ್ಲೈ ಮಾಡುವಂತ ಆರ್ಡರ್ ಸಿಕ್ಕಿದೆ. HT ಅಂಡ್ LT ಪವರ್ ಕೇಬಲ್ಸ್ ಅನ್ನು ಸಪ್ಲೈ ಮಾಡುವಂತ ಆರ್ಡರ್. ಈ ಸುದ್ದಿ ಕಾರಣಕ್ಕೆ ಡೈಮಂಡ್ ಪವರ್ ಇನ್ಫ್ರಾ ಫೋಕಸ್ ಅಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು ಇವತ್ತು ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಅಂತ. ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಆಸ್ತಾ ಸ್ಪಿನ್ಟೆಕ್ಸ್ IPO ಇವತ್ತು ಲಿಸ್ಟ್ ಆಗ್ತಾ ಇದೆ. ಪ್ರೀಮಿಯಂ ನೋಡಬಹುದು 3.5% ಪ್ರೀಮಿಯಂ ನೋಡ್ಲಿಕ್ಕೆ ಕಾಣ್ತಾ ಇದೆ ಆಸ್ ಆಫ್ ನೌ. ವಾಚ್ ಮಾಡಬಹುದು ಎಷ್ಟಕ್ಕೆ ಲಿಸ್ಟ್ ಆಗುತ್ತೆ ಆಸ್ತಾ ಸ್ಪಿನ್ಟೆಕ್ಸ್ ಅಂತ. ಇನ್ನು ಗ್ಲೋಬಲ್ ಮಾರ್ಕೆಟ್ ಗಳ ಕಡೆ ಬಂದ್ರೆ ಎಸ್ಪೆಷಲಿ ಯುರೋಪಿಯನ್ ಮಾರ್ಕೆಟ್ಗಳು ಏಷ್ಯನ್ ಮಾರ್ಕೆಟ್ಗಳಿಗಾಗಲೇ ಓಪನ್ ಆಗಿದ್ದಾವೆ. ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ. ಗಿಫ್ಟ್ ನಿಫ್ಟಿಯಲ್ಲಿ ಸದ್ಯ ಮಟ್ಟಿಗೆ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಇದೆ. 26 ಪಾಯಿಂಟ್ಸ್ ಅಥವಾ 0.1%. ನಿಕೈ 444 ಪಾಯಿಂಟ್ಸ್ ಅಥವಾ 0.64% ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಸ್ಟ್ರೈಟ್ ಟೈಮ್ಸ್ ಫ್ಲಾಟ್ ಇದೆ. ಹ್ಯಾಂಗ್ಸೆಂಗ್ 0.5% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ತೈವಾನ್ ವೇಟೆಡ್ ಅಲ್ಲಿ ಮೋರ್ ದನ್ 1% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಕೋಸ್ಪಿ ಸ್ಲೈಟ್ಲಿ ಡೌನ್ ಇದೆ. ಇನ್ನು ಶಾಂಘೈ ಕಾಂಪೋಸಿಟ್ ಸ್ಲೈಟ್ಲಿ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಅಂದ್ರೆ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಇದೆ ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ. ಗಿಫ್ಟ್ ನಿಫ್ಟಿ ಕೂಡ ಸ್ವಲ್ಪ ಫ್ಲಾಟಿಶ್ ಅಥವಾ ಸ್ಲೈಟ್ಲಿ ಡೌನ್ ಇಂಡಿಕೇಶನ್ ಅನ್ನ ಕೊಡ್ತಾ ಇದೆ. ಇನ್ನು ಅಮೆರಿಕನ್ ಮಾರ್ಕೆಟ್ ನ ಫ್ಯೂಚರ್ಸ್ ಇಲ್ಲಿ ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್. ಅಂತ ಬಿಗ್ ಡಿಫರೆನ್ಸ್ ಏನೂ ಆಗಿಲ್ಲ. ಫ್ಲಾಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಅಂದ್ರೆ ಅಂತ ಎಕ್ಸೈಟ್ಮೆಂಟ್ಸ್ ಏನಿಲ್ಲ ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ ಸದ್ಯದ ಮಟ್ಟಿಗೆ. ಏನು ಕ್ರೂಡ್ ಅಲ್ಲಿ ನೋಡಬಹುದು 0.38% ಪಾಸಿಟಿವ್ ಪರ್ಫಾರ್ಮೆನ್ಸ್ ಆಸ್ ಆಫ್ ನಾವು ನೋಡ್ಲಿಕ್ಕೆ ಕಾಣ್ತಾ ಇದೆ. ಅಲ್ಲೂ ಬಿಗ್ ರಿಯಾಕ್ಷನ್ ಏನಿಲ್ಲ, ನಾರ್ಮಲ್ ಆಗಿ ಟ್ರೇಡ್ ಆಗ್ತಾ ಇದೆ. ಬಟ್ ಗೋಲ್ಡ್ ಅಲ್ಲಿ ಸ್ವಲ್ಪ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಇವತ್ತು ಕೂಡ. ಏನು USD/INR ಫ್ರೈಡೆ ಒಂದಷ್ಟು ಸ್ಟ್ರಾಂಗ್ ಆಗಿದೆ. ನೋಡೋಣ ಇವತ್ತು ಯಾವ ರೀತಿ ಇರುತ್ತೆ ಇಲ್ಲಿನ ಪರ್ಫಾರ್ಮೆನ್ಸ್ ಅಂತ.
ಸೊ ಓವರ್ ಆಲ್ ನೋಡೋದಾದ್ರೆ FIS ಗೆ ಸಂಬಂಧಪಟ್ಟಂತೆ ಏನ್ ಸುದ್ದಿ ಬಂದಿದೆ, ಕಾಂಟ್ರಾರಿಯನ್ ವ್ಯೂ ಇಂದ ನೋಡ್ತಿದ್ದಾರೆ ಅಂತ ಭಾರತದ ಮಾರ್ಕೆಟ್ ಅನ್ನ, ಅದು ಒಂದು ಒಳ್ಳೆಯ ಬೆಳವಣಿಗೆನೆ. ಜೊತೆಗೆ ಕಳೆದ 2 ವಾರಗಳಲ್ಲಿ ಕೆಲವು ಸೆಕ್ಟರ್ಸ್ ಗೆ ಫ್ಲೋ ಬರ್ತಿರೋ ಬಗ್ಗೆ ಕೂಡ ನಾವು ಸುದ್ದಿಯನ್ನ ನೋಡಿದ್ವಿ. ಈ ಸುದ್ದಿ ಫೈನಾನ್ಷಿಯಲ್, ಕನ್ಸ್ಟ್ರಕ್ಷನ್, ಕನ್ಸ್ಯೂಮರ್ ಸರ್ವಿಸಸ್, ಆ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೋಡಿದ್ರೆ ನಮ್ಮ ಮಾರ್ಕೆಟ್ ಗೆ ಒಳ್ಳೆ ಸುದ್ದಿನೇ. ನೋಡೋಣ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಸರಿಗಳೇ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.